ನಮಸ್ಕಾರ ವೀಕ್ಷಕರೇ. ಕೆ.ಎಂ. ಶಿವಲಿಂಗೇಗೌಡರು ನಿಜವಾಗಿಯೂ ಅದೃಷ್ಟವಂತ ರಾಜಕಾರಣಿ. ಅವರ ಹಿನ್ನೆಲೆಯನ್ನು ಗಮನಿಸಿದರೆ ರಾಜ್ಯದ ಸಂಪುಟದಲ್ಲಿ ಮಂತ್ರಿ ಆದುದು ಅಸಾಧಾರಣ ಸಾಧನೆ ಎಂದೇ ಹೇಳಬೇಕು. ಅವರು ಅರಸೀಕೆರೆ ತಾಲೂಕಿನ ಸಾಧಾರಣ ರೈತ ಕುಟುಂಬದಲ್ಲಿ ಜನಿಸಿದವರು. ಹಾಸನದ ಸರ್ಕಾರಿ ಕಾಲೇಜಿನಲ್ಲಿ ವಿದ್ಯಾರ್ಥಿ ಆಗಿದ್ದಾಗಲೇ ವಿದ್ಯಾರ್ಥಿ ಸಂಘಟನೆಯಲ್ಲಿ ಆಸಕ್ತಿಯನ್ನು ತೋರಿದರು. ವಾಟಾಳ್ ನಾಗರಾಜ್ ಅಂಥವರನ್ನು ಕರೆಸಿ ಭಾಷಣ ಮಾಡಿಸುತ್ತಿದ್ದರು. ಶಾಸಕರಾಗಿದ್ದ ಈ ನಂಜೇಗೌಡರಿಗೆ ಆಪ್ತ ಸಹಾಯಕರಾಗಿದ್ದುಕೊಂಡು ರಾಜಕಾರಣಕ್ಕೆ ಹತ್ತಿರವಾದರು. ಬಾಗೇಶಪುರ ಕ್ಷೇತ್ರದಿಂದ ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ ಗಮನ ಸೆಳೆದರು. ಗಂಡಸಿ ವಿಧಾನಸಭಾ ಕ್ಷೇತ್ರದಿಂದ ಮೊದಲ ಬಾರಿಗೆ ದಳ ಎಸ್ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನ ಬಿ ಶಿವರಾಮ್ ಅವರ ವಿರುದ್ಧ ಸ್ಪರ್ಧಿಸಿ ಕೇವಲ 18 ಮತಗಳಿಂದ ಸೋಲನುಭವಿಸಿದ್ದರು. ಈ ಚುನಾವಣೆಯಲ್ಲಿ ಮತಗಳ ಎಣಿಕೆ ನಡೆಯುತ್ತಿದ್ದಾಗ ತಾವು ಸೋಲುವುದಾಗಿ ಭಾವಿಸಿ ಶಿವರಾಮ್ ಅವರು ಎಣಿಕೆ ಕೇಂದ್ರದಿಂದ ಹೊರಹೋಗಿದ್ದರು. ಅಂದು ಜನಪ್ರಿಯರಾಗಿದ್ದ ಶಿವರಾಮ್ ಅವರು ಶಿವಲಿಂಗೇಗೌಡರಿಂದ ಇಂತಹ ಪೈಪೋಟಿ ಎದುರಾಗುತ್ತದೆ ಎಂದು ಭಾವಿಸಿರಲಿಲ್ಲ. 2006ರಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾಗ ಹಲವು ಕಾಮಗಾರಿಗಳ ಗುತ್ತಿಗೆ ಪಡೆದು ಆರ್ಥಿಕವಾಗಿ ಮೇಲೆ ಬಂದರು. ಜಲ್ಲಿ ಕ್ರಷರ್ಗಳ ಮೂಲಕ ಹಣ ಗಳಿಸಿದರು. ವಿಧಾನಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ ಆದಾಗ ಗಂಡಸಿ ಕ್ಷೇತ್ರವು ಅಸ್ತಿತ್ವ ಕಳೆದುಕೊಂಡು ಶಿವಲಿಂಗೇಗೌಡರ ಮೂಲ ಗಂಡಸಿ ಹೋಬಳಿ ಅರಸೀಕೆರೆ ಕ್ಷೇತ್ರಕ್ಕೆ ಸೇರ್ಪಡೆ ಆದಾಗ ಗೌಡರು ಅದನ್ನು ತಮ್ಮ ಕರ್ಮಭೂಮಿಯಾಗಿ ಆರಿಸಿಕೊಂಡರು. ಲಿಂಗಾಯಿತರು ಹೆಚ್ಚು ಸಂಖ್ಯೆಯಲ್ಲಿದ್ದ ಕಾರಣ ಈ ಕ್ಷೇತ್ರದಲ್ಲಿ ಎಲ್ಲ ಪಕ್ಷಗಳು ಲಿಂಗಾಯಿತರಿಗೆ ಟಿಕೆಟ್ ನೀಡುತ್ತಿದ್ದವು. ಒಮ್ಮೆ ಹಾರನಹಳ್ಳಿ ರಾಮಸ್ವಾಮಿ ಅವರು ಈ ಕ್ಷೇತ್ರದಿಂದ ಗೆದ್ದು ಮಂತ್ರಿಯಾಗಿದ್ದರು. ಗಂಡಸಿ ಹೋಬಳಿಯಲ್ಲಿ ದೇವೇಗೌಡರ ಪ್ರಭಾವದಿಂದಾಗಿ ದಳ ಎಸ್ ಭದ್ರ ನೆಲೆ ಹೊಂದಿತ್ತು. ಶಿವಲಿಂಗೇಗೌಡರು ಅರಸೀಕೆರೆಯಲ್ಲಿ ದಲಿತರು, ಕುರುಬರು, ಲಮಾಣಿಗಳು, ಮುಸ್ಲಿಮರು ಹೀಗೆ ಹಿಂದುಳಿದ ಸಮುದಾಯಗಳನ್ನು ಸಂಘಟಿಸಿ ವಿಧಾನಸಭೆಗೆ ಆಯ್ಕೆಯಾದರು. ಆಗ ಮುಖ್ಯಮಂತ್ರಿ ಆಗಿದ್ದ ಯಡಿಯೂರಪ್ಪ ಅವರಿಂದ ಕ್ಷೇತ್ರದ ಅಭಿವೃದ್ಧಿಗೆ ಹಣ ತಂದರು. 2013ರಲ್ಲಿ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯ ಅವರಿಂದ ಕೂಡ ಸಾಕಷ್ಟು ಅನುದಾನ ತಂದರು. ಅವರ ದೊಡ್ಡ ಸಾಧನೆ ಎಂದರೆ ಹೇಮಾವತಿ ಅಣೆಕಟ್ಟೆಯಿಂದ ಅರಸೀಕೆರೆಗೆ ನೀರು ತಂದದ್ದು. ಇಡೀ ತಾಲೂಕಿನ ಬಹುಪಾಲು ಹಳ್ಳಿಗಳಿಗೆ ಬಹುಗ್ರಾಮ ಯೋಜನೆ ಮೂಲಕ ಕುಡಿಯುವ ನೀರು ಒದಗಿಸಿದರು. 2013 ಹಾಗೂ 2018ರ ಚುನಾವಣೆಗಳಲ್ಲಿ ಕೆಲಸಗಳ ಆಧಾರದಿಂದ ಸುಲಭವಾಗಿ ಗೆದ್ದರು. 2018ರಲ್ಲಿ ಯಾವುದೇ ಪಕ್ಷಕ್ಕೆ ಬಹುಮತ ಸಿಗದೆ ಕಾಂಗ್ರೆಸ್ ಬೆಂಬಲದಿಂದ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿ ರೇವಣ್ಣ ಅವರು ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದಾಗ ಇಬ್ಬರ ನಡುವೆ ವಿರಸ ಆರಂಭವಾಯಿತು. ತನ್ನ ಕ್ಷೇತ್ರದ ಕುರುಬ ಸಮುದಾಯದ ನಾಯಕನೊಬ್ಬನನ್ನು ವಿಧಾನ ಪರಿಷತ್ತಿಗೆ ಆರಿಸಿ ಕಳಿಸಬೇಕೆಂದು ಶಿವಲಿಂಗೇಗೌಡರು ಬಯಸಿದ್ದರು. ಆದರೆ ಅದು ರೇವಣ್ಣ ಅವರ ಮಗ ಡಾಕ್ಟರ್ ಸೂರಜ್ ಅವರ ಪಾಲಾಯಿತು. ಅಲ್ಲಿಂದ ಶಿವಲಿಂಗೇಗೌಡರು ದಳ ಎಸ್ನಿಂದ ದೂರವಾಗತೊಡಗಿದ್ದರು. ಅಂತಿಮವಾಗಿ ಅವರು ಕಾಂಗ್ರೆಸ್ ಸೇರಿ 2023ರ ಚುನಾವಣೆಯಲ್ಲಿ ಸ್ಪರ್ಧಿಸಿದಾಗ ತೀವ್ರ ಪೈಪೋಟಿ ಎದುರಿಸಬೇಕಾಯಿತು. ಬಿಜೆಪಿಯಲ್ಲಿ ಓಡಾಡುತ್ತಿದ್ದ ಸಂತೋಷ್ ಅವರನ್ನು ಕರೆತಂದು ದಳ ಎಸ್ ಟಿಕೆಟ್ ನೀಡಿದರು. ಲಿಂಗಾಯತರು ಹಾಗೂ ಒಕ್ಕಲಿಗರು ಒಟ್ಟಾದಾಗ ಶಿವಲಿಂಗೇಗೌಡರು ಭಾರೀ ಪ್ರಯಾಸ ಪಡಬೇಕಾಯಿತು. ಜಿಲ್ಲೆಯಲ್ಲಿ ಉಳಿದ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸೋತು ಶಿವಲಿಂಗೇಗೌಡರೊಬ್ಬರೇ ಗೆದ್ದಿದ್ದು ಅವರು ಮಂತ್ರಿ ಸ್ಥಾನ ಕೇಳಲು ಅನುಕೂಲ ಆಯಿತು. 2023ರಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ ದಿನದಿಂದ ಸಚಿವ ಸ್ಥಾನಕ್ಕಾಗಿ ಲಾಬಿ ಮಾಡುತ್ತಲೇ ಇದ್ದ ಗೌಡರು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ಯಶಸ್ವಿಯಾಗಿದ್ದಾರೆ. ರಾಜ್ಯ ಸಂಪುಟದಲ್ಲಿ ಸಚಿವ ಸ್ಥಾನ ಪಡೆಯುವುದು ಎಷ್ಟು ಪ್ರಯಾಸದ ಕೆಲಸ ಎಂಬುದು ಅವಕಾಶವಂಚಿತ ಶಾಸಕರ ಬಂಡಾಯದಿಂದ ಗೊತ್ತಾಗುತ್ತಿದೆ. ಶಿವಲಿಂಗೇಗೌಡರ ಮುಂದೆ ಈಗ 106 ಸವಾಲುಗಳಿವೆ. ಮುಖ್ಯವಾಗಿ ಅಧಿಕಾರ ಇಲ್ಲದೆ ಹಸಿದು ಕುಳಿತಿರುವ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರನ್ನು ಸಂತೈಸುವುದು ಸುಲಭದ ವಿಚಾರ ಅಲ್ಲ. ಏಕೆಂದರೆ ಒಬ್ಬೊಬ್ಬನ ನಿರೀಕ್ಷೆ ಮತ್ತು ಬಯಕೆ ಒಂದೊಂದು ತೆರೆನಾಗಿರುತ್ತದೆ. ಹಾಸನ ಜಿಲ್ಲೆಯಿಂದ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ 4-5 ಸ್ಥಾನಗಳನ್ನಾದರೂ ಗೆಲ್ಲಿಸಿಕೊಂಡು ಬರಬೇಕೆಂದು ಡಿ.ಕೆ. ಶಿವಕುಮಾರ್ ಟಾಸ್ಕ್ ನೀಡಿದ್ದಾರಂತೆ. ಶೀಘ್ರದಲ್ಲಿ ಜಿಲ್ಲಾ ಪಂಚಾಯಿತಿ, ತಾಲೂಕು ಗ್ರಾಮ ಪಂಚಾಯಿತಿ, ನಗರ ಸಭೆಗಳ ಚುನಾವಣೆ ಕೂಡ ನಡೆಯಬಹುದು. ಪಕ್ಷದ ಅಭ್ಯರ್ಥಿಗಳಾದವರೆಲ್ಲ ಕೈಬಾಯಿ ನೋಡ್ತಾರೆ. ಚುನಾವಣೆ ಎಂದರೆ ಗೊತ್ತಲ್ಲ, ಕೋಟಿ ಕೋಟಿ ಹಣ ಬೇಕು. ಅಭ್ಯರ್ಥಿಗಳಿಗೆ ಕಾರ್ಯಕರ್ತರಿಗೆ ಹಣ ನೀಡದಿದ್ದವನನ್ನು ನಾಯಕನೆಂದು ಒಪ್ಪಿಕೊಳ್ಳುವುದಿಲ್ಲ. ಇನ್ನು ಯಾವುದೇ ಪಕ್ಷಕ್ಕೂ ಆಧಾರ ಆಗಬಲ್ಲ ಗುತ್ತಿಗೆದಾರರು ಕೂಡ ಕೆಲಸ ಇಲ್ಲದೆ ಮಾಡಿದ ಕೆಲಸಕ್ಕೂ ದುಡ್ಡು ಬಾರದೆ ಸೋತು ಸುಣ್ಣವಾಗಿದ್ದಾರೆ. ಅವರನ್ನು ಹುರಿದುಂಬಿಸಲು ಅನುದಾನವನ್ನು ತರಬೇಕು.
ಹೊಸ ಕಾಮಗಾರಿಗಳ ಗುತ್ತಿಗೆಯನ್ನು ವಹಿಸಬೇಕು. ಕೃಷ್ಣ ಬೈರೇಗೌಡರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದರು. ಅವರು ಬಂದು ಅಧಿಕಾರಿಗಳು ಮತ್ತು ಜಿಲ್ಲೆಯಲ್ಲಿ ಆಗಲೇಬೇಕಾದ ಕೆಲಸಗಳ ಬಗ್ಗೆ ಗಮನ ಹರಿಸುತ್ತಿದ್ದುದು ಬಿಟ್ಟರೆ ತಮ್ಮನ್ನು ನೋಡಿಕೊಳ್ಳುತ್ತಿಲ್ಲ ಎಂಬ ಅಸಮಾಧಾನ ಕಾಂಗ್ರೆಸ್ ಮುಖಂಡರಲ್ಲಿ ತೀವ್ರವಾಗಿತ್ತು. ಇನ್ನು ದೇವೇಗೌಡರು ಹಾಗೂ ಕುಮಾರಸ್ವಾಮಿಯವರ ನಾಮಬಲ ಹಾಗೂ ರೇವಣ್ಣ ಅವರ ಸಂಘಟನಾ ಸಾಮರ್ಥ್ಯದ ಎದುರು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸುವುದು ಹುಡುಗಾಟದ ವಿಷಯ ಅಲ್ಲ. ಜಿಲ್ಲೆಯ ಸಮಸ್ಯೆಗಳ ವಿಷಯಕ್ಕೆ ಬಂದರೆ ನೂರಾರು ಇವೆ. ಮಳೆ ಬಾರದ ಕಾರಣ ಬಹುಪಾಲು ಬೆಳೆಗಳು ಹಾಳಾಗಿವೆ. ಅನೇಕ ಕಡೆ ಬಿತ್ತನೆ ಕೂಡ ಮಾಡಲು ಸಾಧ್ಯ ಆಗಿಲ್ಲ. ಸಂಕಷ್ಟದಲ್ಲಿರುವ ರೈತರನ್ನು ಸಂತೈಸುವುದು ಶಿವಲಿಂಗೇಗೌಡರ ಮುಂದಿರುವ ದೊಡ್ಡ ಸವಾಲು. ಮಲೆನಾಡಿನ ಕಾಡಾನೆ ಸಮಸ್ಯೆಗೆ ಶಿವಲಿಂಗೇಗೌಡರು ಪರಿಹಾರ ಹುಡುಕಲೇಬೇಕೆಂಬ ಒತ್ತಡ ಬರಲಿದೆ. ಭದ್ರಾ ಅಣೆಕಟ್ಟೆಯ ಹಿನ್ನೀರಿನ ಅಂಚಿನಲ್ಲಿ 2,000 ಎಕರೆ ಪ್ರದೇಶದಲ್ಲಿ ಆನೆಧಾಮ ಮಾಡಿ ಅಲ್ಲಿಗೆ ಕಾಡಾನೆಗಳನ್ನು ಸಾಗಿಸುವುದೇ ಉಳಿದಿರುವ ದಾರಿ ಎಂದು ಹೇಳಲಾಗ್ತಾ ಇದೆ. ಈ ಆನೆಧಾಮ ನಿರ್ಮಾಣಕ್ಕೆ ಸಾಕಷ್ಟು ಅನುದಾನ ಕೊಡಿಸಬೇಕು. ಇನ್ನೂ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಹಾಸನದ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಯು ಶೀಘ್ರದಲ್ಲಿ ಪೂರ್ಣಗೊಳ್ಳುವ ಸಾಧ್ಯತೆ ಕಾಣ್ತಾ ಇದ್ದು, ಅದರ ಉದ್ಘಾಟನೆಯ ಭಾಗ್ಯ ಶಿವಲಿಂಗೇಗೌಡರಿಗೆ ಸಿಗುತ್ತದೆಂದು ಕಾಣುತ್ತದೆ. ಏನೇ ಆಗಲಿ, ಶಿವಲಿಂಗೇಗೌಡರಿಗೆ ಸಂಭ್ರಮಕ್ಕಿಂತ ಸವಾಲುಗಳೇ ಹೆಚ್ಚಿರುವಂತೆ ಕಾಣುತ್ತದೆ. ಮುಂದಿನ ಚುನಾವಣೆ ಆಗುವ ತನಕ ಅವರು ಒಂದು ದಿನವೂ ಮೈಮರೆತು ಕೂರುವ ಹಾಗಿಲ್ಲ. ಅಂತಹ ಒತ್ತಡಗಳಿವೆ. ಈಗ ಅವರಿಗೆ ಶುಭವಾಗಲಿ. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.